ಹೆಣ್ಣು ಕೊಡ್ರಪ್ಪ, ಹೆಣ್ಣು ಕೊಡಿ, ಹೆಣ್ಣು ಕೊಡಿ, ಹೆಣ್ಣು ಕೊಡಿ, ರೈತ ಮಕ್ಕಳಿಗೆ ಹೆಣ್ಣು ಕೊಡಿ. ದೇಶದಲ್ಲಿ ಎಷ್ಟೇ ಆಧುನಿಕ ಮುಂದುವರೆದರೂ 5G ಬರಲಿ, 10G ಬರಲಿ, 100G ಬರಲಿ, 200G ಬರಲಿ, ಆದರೆ ನೇಗಿಲು ಕಟ್ಟಿ ಭೂಮಿ ತಾಯಿಗೆ ಕಷ್ಟಪಟ್ಟು ಬೆವರು ಸುರಿಸಿ ಬಿತ್ತನೆ ಹಾಕಿ ಬೆಳೆಯುವಂತಹ ಬೆಳೆಯಿಂದ ಮಾತ್ರ ಇವತ್ತು ಈ ದೇಶದ ಅನ್ನದಾತನು ನೀಡುವಂತಹ ಭಿಕ್ಷೆಯಿಂದ ಇವತ್ತು ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ. ಆದರೆ ಅನ್ನದಾತನನ್ನು ಇವತ್ತು ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾಯಿದೆ. ಆ ಅನ್ನದಾತನನ್ನು ಸರ್ಕಾರಗಳು ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಾಯಿದ್ರೆ, ಮತ್ತೊಂದು ಕಡೆ ಇವತ್ತು ರೈತ ಕುಲವನ್ನು ರೈತರ ಮನೆಗೆ ಹೆಣ್ಣು ಕೊಡಲು ಇವತ್ತು ಹಿಂದೇಟ್ ಆಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅವ್ನು ಕಸ ಹೊಡೆದ್ರೂ ಪರವಾಗಿಲ್ಲ, ನನ್ನ ಮಗಳನ್ನ ಅವ್ನು ಕನ್ಯಾದಾನ ಮಾಡಿಕೊಡ್ತೀವಿ ಹೊರತು ನಾವು ರೈತ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಸ್ವಾಮಿ? ಇವತ್ತು ನಾವು ತಟ್ಟೆ ಇಟ್ಕೊಂಡು ಸರ್ಕಾರವನ್ನು ಬಂದು ಭಿಕ್ಷೆ ಬರ್ತಾಯಿದ್ವಿ. ಏನು ಭಿಕ್ಷೆ ಗೊತ್ತಾ? ನಾವು ಭೂಮಿ ತಾಯಿಗೆ ಕಷ್ಟಪಡೋರು, ನಮ್ಮ ಮಕ್ಕಳಿಗೆ ಹೆಣ್ಣನ್ನು ಕೊಡಿ, ರೈತ ಮಕ್ಕಳಿಗೆ ಹೆಣ್ಣನ್ನು ಕೊಡಿ. ಯಾಕೆಂದ್ರೆ ರೈತ ಮಕ್ಕಳೇನು ಹೆಣ್ಣು ಮಕ್ಕಳನ್ನ ಸಾಕಲ್ವಾ? ಎಲ್ಲ ಏನು ಸರ್ಕಾರಿ ನೌಕರರು, ಖಾಸಗಿ ನೌಕರರನ್ನು ಚೆನ್ನಾಗೇ ನೋಡ್ಕೊತೀವಿ, ಯಾವುದೇ ರೀತಿಯ ತೊಂದರೆ ನಾವು ಮಾಡಲ್ಲ. ನಾವು ಯಾಕಂದರೆ ಇಡೀ ದೇಶಕ್ಕೆ ಅನ್ನ ಹಾಕೋರು, ಅನ್ನ ಹಾಕುವಂತಹ ಮನೆ ಗೊಬ್ಬರ ಹಾಕಿದಂಥ ತಿಪ್ಪೆ ಯಾವತ್ತೂ ಇದಲ್ಲ ಅಂತೇಳಿ ಏನೋ ಗಾದೆ ಇದೆ. ಆ ಗಾದೆಯಂತೆ ನಾವು ಹೇಳ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, ನೀವು ಕೊಟ್ಟ ಮಾತಿಗೆ ತಪ್ಪದ್ದ ಸಿದ್ದರಾಮಯ್ಯನವರು, ಹಸಿನೀಗಿಸುವಾದ ಸಿದ್ದರಾಮಯ್ಯನವರು ಅಂತ ಹೆಸರು ಪಡೆದಿದ್ದೀರಾ. ಮಾರ್ಚ್ 7ರಂದು ಮಂಡಿಸಲಿರುವ ಬಜೆಟ್ನಲ್ಲಿ ರೈತ ಮಕ್ಕಳಿಗೆ ಹೆಣ್ಣು ಕೊಟ್ಟರೆ 25 ಲಕ್ಷ ಪ್ರೋತ್ಸಾಹಧನವು ಕೊಡ್ತೀವಿ ಅಂತೇಳಿ ಒಂದು ಅನುದಾನನ ಜೊತೆಗೆ ಒಂದು ಯೋಜನೆಯನ್ನು ಜಾರಿ ಮಾಡಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ಎಷ್ಟೋ ಜನ ಮಕ್ಕಳು ಏನು ರೈತ ಮಕ್ಕಳಿಗೆ ಹೆಣ್ಣು ಸಿಗದೆ ಇವತ್ತು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇವತ್ತು ರೈತ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡೆ ಇಡೀ ದೇಶನೇ ಆತ್ಮಹತ್ಯೆ ಮಾಡ್ಕೊಂಡಾಕಟ್ಟಿದ್ದೆ. ಒಂದೇ ಒಂದರಲ್ಲಿ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ, ನಾನು ಇವತ್ತು ಏನೂ ಬೆಳೆಯಲ್ಲ, ನಾನು ಮನೆಯಲ್ಲಿರ್ತೀನಿ, ನನ್ನ ಮನೆಗಾಗದ ಕುಟುಂಬಕ್ಕೆ ನಾವು ಬೆಳ್ಕೋತೀವಿ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಯಾರೂ ಬೆಳೆಯಲ್ಲ. ಮಾತ್ರೆ ತಿಂದು ಬದುಕೋಕ್ಕಾಗಲ್ಲ. ತುತ್ತು ಊಟಕ್ಕಾಗಿ ಹೊರ ದೇಶದ ಬಳಿ ಕೈ ಚಾಚಬೇಕಾಗ್ತದೆ. ರೈತ ಮಕ್ಕಳಿಗೆ ಹೆಣ್ಣು ಕೊಡಿ, ಅವರು ಗೌರವದಿಂದ ಕಾಣಿ. ದಯವಿಟ್ಟು ಹೇಳ್ತಾ ಇದ್ದೀವಿ, ನಿಮಗೆ ಕೈ ಮುಗಿದು ಕೇಳ್ತಾ ಇದ್ದೀವಿ, ನಾವು ನಿಮ್ಮ ಭಿಕ್ಷೆ ಕೇಳ್ತಾ ಇದ್ದೀವಿ, ರೈತ ಮಕ್ಕಳಿಗೆ ಹೆಣ್ಣು ಕೊಡಿ. ಈ ಬಜೆಟ್ನಲ್ಲಿ ಮಾರ್ಚ್ 7ರ ಬಜೆಟ್ನಲ್ಲಿ ರೈತ ಮಕ್ಕಳನ್ನು ಮದುವೆಯಾದ ಹೆಣ್ಣು ಮಕ್ಕಳಿಗೆ 25 ಲಕ್ಷ ರೂಪಾಯಿ ಕನ್ಯಾ ಯೋಜನೆಯನ್ನು ಜಾರಿ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಒತ್ತಾಯ ಮಾಡ್ತಾಯಿದ್ದೀವಿ.